ಶಿವ ಸಾಕಪ್ಪ ಸಾಕು ಅನ್ನೋ ಹಾಗಿದೆ ಈ ಬಿಸಿಲು. ಈ ಬಾರಿ ಕಾಲಕ್ಕೆ ಏನಾಗಬೇಕಿತ್ತೋ ಅದು ಯಾವುದೂ ಆಗಿಲ್ಲ. ಅಂದರೆ ಮಳೆಗಾಲದಲ್ಲಿ ಮಳೆ, ಚಳಿಗಾಲದಲ್ಲಿ ಚಳಿ, ಬಿಸಿಲುಗಾಲದಲ್ಲಿ ಬಿಸಿಲು, ಇವೆಲ್ಲವೂ ಪ್ರಕೃತಿಗೆ ವಿರುದ್ಧವಾಗಿ ನಡೀತಿವೆ. ಈ ವರ್ಷ ಅಂತೂ ಸರಿಯಾಗಿ ಮಳೆ ಆಗದೆ ಬಿಸಿಲಿನ ತಾಪಮಾನ ಜಾಸ್ತಿ ಆಗಿದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ನ ಕೊಡುವ ದೇವರು ಅಂದರೆ ರೈತ ತಾನೇ. ಆತನೇ ಈ ಬಿಸಿಲಿಗೆ ಹೈರಾಣಾಗಿ ಹೋಗಿದ್ದಾನೆ. ಈ ಬಾರಿಯ ಬಿಸಿಲು ಎಲ್ಲರನ್ನ ಬೆಚ್ಚಿ ಬೀಳಿಸಿದೆ. ಚನ್ನಗಿರಿ ತಾಲೂಕಿನಲ್ಲಿ ಮಳೆ ಇಲ್ಲದೆ ರೈತ ಬಸವಳಿದಿದ್ದಾನೆ. ತನ್ನ ಜಮೀನುಗಳಿಗೆ ನೀರುಣಿಸಲು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಷ್ಟು ಕಿಲೋಮೀಟರ್ ನಮ್ಮ ತೋಟಕ್ಕೆಲ್ಲ ನೀರಿದೆ? ಮುಂದಕ್ಕಿಲ್ಲ ಸರ್, 7 ಕಿಲೋಮೀಟರ್. ಮಾವಿನಕಟ್ಟೆ, ಹೊಸೂರು, ಸಾರಥಿ, ಗಾಣದಕಟ್ಟೆ, ಜೋಳದಾಳು, ಈ ಕಡೆ ಎಲ್ಲ ನೀರು. ಚನ್ನಗಿರಿ ತಾಲೂಕು ಏನಾಯ್ತು ಅದಕ್ಕೆ ಪೂರ್ತಿ ನೀರಿಲ್ಲ ಸರ್. ಸುಮಾರು ಒಂದು 16 ಹಳ್ಳಿ ಬರ್ತವೆ. ಸೊ ಮಾವಿನಕಟ್ಟೆ ಇಲ್ಲಿಂದ ಸಿದ್ದಾಪುರ ಚಾನಲಿಂದ 2-3 ಕಿಲೋಮೀಟರ್ ಕಡೆ ನೀರೇ ಇಲ್ಲ. ಮಾವಿನಕಟ್ಟೆ ಬರ್ತಾರೆ, ಸಾರಥಿಯವರು ಬರ್ತಾರೆ, ಹೊಸೂರವ್ರು ಬರ್ತಾರೆ, ಗಾನಕಟ್ಟೆ, ಜೋಳದಾಳು, ಅಮ್ಮನಗುಡ್ಡದವರೆಗೂ ಈ ಕಡೆ ಹೋಗ್ತಾರೆ. ಈ ಕಡೆ ಚನ್ನಗಿರಿ, ಬೆಂಕಿಕೆರೆ, ಈ ಕಡೆ ಚನ್ನಗಿರಿ ಕಡೆ ಹೋಗ್ತಾರೆ. ಈ ಕಡೆ ಸಂತಬಿನೂರು ಕಡೆ ಹೋಗ್ತಾರೆ. ಈ ದೊಡ್ಡ ಚಾನಲ್ ಏನಿದೆ ಇದು ಕೆಳಗಿನ ಭಾಗವರೆಗೂ ಮಾತ್ರ ಸಂಪಿದ್ದಾರೆ ಈ ನೀರಿಗಾಗಿ. ಈ ನಮ್ಮ ಅಗರದಳ್ಳಿ ಕೆರೆ ತುಂಬಿರೋದ್ರಿಂದ ಹೆಚ್ಚು ಕಮ್ಮಿ 1000 ರೈತರಿಗೆ ಈಗ ಸಂಕಷ್ಟಕ್ಕೆ ಉಪಯೋಗ ಆಗ್ತೈತೆ. ಎಷ್ಟು ಸಂಕಷ್ಟ ಬಂದಿತ್ತು ಅಂದರೆ ಆ ಕಡೆ ಕುಡಿಯೋಕೆ ನೀರಿಲ್ದಂಗೆ ಪಾಪ ಪರದಾಡ್ತಿದ್ದಾರೆ. ಇಲ್ಲಿ ಬಂದಿರೋ ಈ ಕೆರೆ ಬಸಿ ನೀರಿದ್ದು, ಈ ಕೆರೆ ಬಸಿ ನೀರು 10 ದಿನಗಳಿಂದ ದೊಡ್ಡ ಚಾನಲ್ ಕಟ್ಟೋದು 10 ದಿನಗಳಿಂದ ತೋಟಗಳಿಗೆ ಉಳಿಸ್ಕೊಂತಿದ್ದಾರೆ. ಇದೇ ನೀರು ಬಸಿ ನೀರು ಇಲ್ಲ ಅಂತ ಹೇಳಿದ್ರೆ ಈ ತೋಟ ಉಳಿಯೋದು ಭಾರಿ ಕಷ್ಟ ಆಗ್ತಿತ್ತು. ಅಗರದಳ್ಳಿ ಕೆರೆಗೆ ದೊಡ್ಡ ಚಾನಲ್ ಲಿಂಕ್ ಇದೆ ಸರ್. ಅಗರದಳ್ಳಿ ಕೆರೆಗೆ ದೊಡ್ಡ ಚಾನಲ್ ಲಿಂಕ್ ಇದೆ. ಆ ದೊಡ್ಡ ಚಾನಲ್ ಬಂದಾಗ ಇದಕ್ಕೆ ನೀರು ಬರ್ತವೆ. ಅದರಿಂದ ತುಂಬಿಕೊಂಡಿರೋ ಎಕ್ಸೆಸ್ ನೀರು ಇರುತ್ತಲ್ಲ, ಕೋಡಿ ನೀರು, ಅದಕ್ಕೆ ಇಲ್ಲಿ ಆ ಕೆರೆಯಿಂದ ಹೆಚ್ಚಿಗೆ 16 ಹಳ್ಳಿಗೆ ನೀರು ಹೋಗ್ಬೇಕು. ಅದರಲ್ಲಿ ಎಕ್ಸೆಸ್ ನೀರು ಮಾತ್ರ ಬಳಸ್ಕೊಳಕ್ಕೆ ಊರವರು ಈಗ ನಿಮಗೆ ಇನ್ನೂ ಒಂದು 2 ತಿಂಗಳು ಮಳೆ ಬರಲಿಲ್ಲ ಅಂದ್ರೆ? ಇನ್ನೂ 2 ತಿಂಗಳು ಮಳೆ ಬರಲಿಲ್ಲ. ಇಲ್ಲಿ ಅಡಿಕೆ ತೋಟಗಳು ಏನು ಕಾಣಿಸ್ತದೆ ಚನ್ನಗಿರಿಂದ, ಅದೇ ಸಿದ್ದಾಪುರ ಚಾನಲಿಂದ ಕಡೆ ಅರ್ಧ ತೋಟಗಳು ಒಣಗೋಗ್ತವೆ. ಸರ್ಕಾರ ಮುಂದಾಲೋಚನೆ ಮಾಡಿ ಕೆರೆಗಳಿಗೆ ಹಾಗೂ ಚೆಕ್ ಡ್ಯಾಮ್ಗಳಿಗೆ ನೀರನ್ನು ಹಾಯಿಸಿದ್ದೇ ಆದಲ್ಲಿ ನೀರಿನ ಬವಣೆ ಅಷ್ಟಾಗಿ ಕಾಡೋದಿಲ್ಲ. ಸಂಬಂಧ ಪಡದೇ ಇರೋ ಕೆಲಸಗಳಿಗೆ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಖರ್ಚು ಮಾಡುತ್ತೆ. ಚೆಕ್ ಡ್ಯಾಮ್ ನಿರ್ಮಾಣ, ಕೆರೆಗಳಿಗೆ ನೀರನ್ನು ಹಾಯಿಸುವ ಕೆಲಸ ಮಾಡಿದ್ದರೆ ಈ ತರಹದ ಸಮಸ್ಯೆ ಕಾಡೋದಿಲ್ಲ ಎನ್ನುತ್ತಾರೆ ಈ ಭಾಗದ ರೈತ. ಸಿದ್ದಾಪುರ ಚಾನಲಿಂದ ಕಡೆ ಅರ್ಧ ತೋಟಗಳು ಒಣಗೋಗ್ತವೆ. ಇದಕ್ಕೆ ಪ್ರಾಬ್ಲಮ್ ಏನಂದ್ರೆ ಮಳೆ ನೀರು ಫಸ್ಟ್ ಹೊಳೆಗಾರಿಯ ಬಿಟ್ಟು ಫಸ್ಟ್ ಏತ ನೀರಾವರಿ ಕೆರೆಗಳಿಗೆ ಸಂಪ್ ಮಾಡಿದ್ರೆ ಇಷ್ಟು ಪರದಾಟ ಇರ್ತಿದ್ದಿಲ್ಲ. ಇದು ಯಾವಾಗಲೂ ಈಗ ಸುಮಾರು ಈಗ ಅವ್ರ ಜೀವನದಲ್ಲಿ ಈ ತರ ಬರಗಾಲ ಕಂಡಿರ್ಲಿಲ್ಲಂತೆ. ಅವ್ರ ಜೀವನದಲ್ಲಿ ಈ ತರ ನೀರು ಹೊಡೆದಿರ್ಲಿಲ್ಲಂತೆ. ಇಲ್ಲಿ ಯಾವಾಗಲೂ ನೀರು 2003-4 ಬರಗಾಲದಲ್ಲೂ ನೀರು ಹೊಡಿತಿದ್ರಂತೆ. ಈಗ ನೀರೇ ಇಲ್ದಂಗೆ ಪಾಪ ದಿನ ಒಬ್ಬೊಬ್ಬ ರೈತ ಅಂದ್ರೆ 2 ಲಕ್ಷ 3 ಲಕ್ಷ ಕೊಟ್ಟು ಖರ್ಚು ಮಾಡಿ ನೀರು ಹೊಡಿತಿದ್ದಾರೆ. ಸ್ವಂತ ಟ್ಯಾಂಕರ್ ತರ್ತಿದ್ದಾರೆ. ಸೊ ನೀವು ಕೆರೆಗಳನ್ನು ತುಂಬಿಸಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಕೆರೆಗಳನ್ನು ತುಂಬಿಸಿದ್ರೆ ಅಂತರ್ಜಲ ಚೆನ್ನಾಗಿರ್ತಿತ್ತು. ಕೆರೆಗಳನ್ನು ತುಂಬಿಸಿದ್ರೆ ಭೂಗರ್ಭ ಜಲ ಚೆನ್ನಾಗಿರ್ತಿತ್ತು. ಈಗ ಭೂಗರ್ಭ ಜಲ ಅನ್ನೋದು ಕುಸಿಬಿಟ್ಟಿತ್ತೆ, ಬಸಿದು ಬಿಟ್ಟಿತ್ತೆ. ಒಂದು ಅಡಿ ನೀರಿಲ್ದಂಗೆ ಬರ್ತದೆ. 1000 ಅಡಿ ಕೊರಿತಿದ್ರೆ ನೀರಿಲ್ಲ. ಎಲ್ಲಾಯ್ತು, ಎಲ್ಲ ಭೂಗರ್ಭ ಜಲ ನಾಶ ಆಯ್ತು. ಅದಕ್ಕೇನೋ 1 ಕಿಲೋಮೀಟರ್ಗೆ ಹಳ್ಳಗಳಿಗೆ ಚೆಕ್ ಡ್ಯಾಮ್ಗಳು, ಎಲ್ಲ ಕೆರೆಗಳಿಗೆ ಏತ ನೀರಾವರಿ ಮಾಡಿದ್ರೆ ಇಷ್ಟು ಸಮಸ್ಯೆ ಬರ್ತಿರ್ಲಿಲ್ಲ. ಇಲ್ಲೇ ಇಷ್ಟು ಸಮಸ್ಯೆ ಇದೆ ಅಂದ್ರೆ ಇದು ನೀರಾವರಿ, ಅರೆ ನೀರಾವರಿ ಅಂತೀವಿ ಇದಕ್ಕೆ. ಇನ್ನು ಆ ಕಡೆ ಇನ್ನು ಬೇರೆ ಜಿಲ್ಲೆಗಳಿಗೆ ಏನು ಸಮಸ್ಯೆ ಆಗ್ಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ಇಲ್ಲೇ ಇಷ್ಟು ಪರದಾಡ್ತದೆ ನೀರಿಗಾಗಿ. ಇನ್ನು ಆ ಕಡೆ ಕುಡಿಯೋ ನೀರಿಗೆ ಎಷ್ಟು ಪರದಾಡಿದ್ರೆ ದೇವರೇ ಬಲ್ಲ. ಸುಮಾರು 10 ವರ್ಷಗಳಿಂದ ಕಾಪಾಡಿಕೊಂಡು ಬಂದ ಅಡಿಕೆ ಹಾಗೂ ಇನ್ನಿತರ ಬೆಳೆಗಳಿಗೆ ನೀರಿಲ್ಲದಂತಾಗಿದೆ. ರೈತ ಟ್ಯಾಂಕರ್ಗಳ ಮೊರೆ ಹೋಗಿದ್ದಾನೆ. ತನ್ನ ಬೆಳೆಯನ್ನ ಕಾಪಾಡಿಕೊಳ್ಳಲು ಒಂದು ಟ್ಯಾಂಕರ್ಗೆ 15,000 ರೂಪಾಯಿಗಳಷ್ಟು ಖರ್ಚು ಮಾಡುತ್ತಿದ್ದಾನೆ. ಕೇವಲ 1 ಎಕರೆಗೆ ಇಷ್ಟು ಖರ್ಚಾದ್ರೆ 5 ಎಕರೆ ಹಾಗೂ 10 ಎಕರೆ ಭೂ ಪ್ರದೇಶವನ್ನು ಹೊಂದಿರುವ ರೈತ ಮಾಡುವುದಾದ್ರೂ ಏನು ಎನ್ನುವ ಪ್ರಶ್ನೆ ಕಾಡ್ತಾ ಇದೆ. 10 ಎಕರೆ ಅವರು ನೀರಿಲ್ದವ್ರು ಹಾಯ್ಸಕ್ಕೆ 1 ಎಕರೆಗೆ 10 ಟ್ಯಾಂಕರ್ ಬೇಕಾಗುತ್ತೆ. ಇಲ್ಲಿಂದ ಅಲ್ಲಿ ಹೋಗಿ ಖರ್ಚು 1 ಎಕರೆಗೆ 15,000 ರೂಪಾಯಿ ಒಂದ್ಸತಿ ನೀರು ಕಟ್ಟಕ್ಕೆ. 1 ಎಕರೆಗೆ 5 ಎಕರೆ ಇದ್ದಂಥ ರೈತ ಒಂದ್ಸತಿಗೆ 75,000 ರೂಪಾಯಿ ಖರ್ಚು ಮಾಡ್ತಿದ್ದಾನೆ. ಆ ಥರ ಈಗ 1 ತಿಂಗಳಿಂದ ಸತತವಾಗಿ ನೀರು ಹೊಡಿತಿದ್ದಾರೆ. ಇನ್ನೂ 2 ತಿಂಗಳು ಮಳೆ ಇಲ್ಲ ಅಂದ್ರೆ 2-3 ತಿಂಗಳು ಸತತವಾಗಿ ನೀರು ಹೊಡಿಬೇಕು. ಅಲ್ಲಿಗೆ 4 ತಿಂಗಳಿಗೆ 1 ಎಕರೆ ಏನಿಲ್ಲ ಅಂದ್ರೆ 2 ಲಕ್ಷ ರೂಪಾಯಿ ಖರ್ಚು ಮಾಡ್ತದೆ ನೀರಿಗಾಗಿ. 2-2.5 ಲಕ್ಷ ರೂಪಾಯಿ 1 ಎಕರೆಯಲ್ಲಿ. ಆ ಥರ 10 ಎಕರೆ ಇದ್ದ ರೈತನೂ ಖರ್ಚು ಮಾಡ್ತಾನೆ, ಇಲ್ದಂತರೂ ಖರ್ಚು ಮಾಡ್ತಿದ್ದಾರೆ. ತೋಟ ಆ ಕಡೆ ನೋಡಿದ್ರೆ ಒಣಗೋಗ್ತದವೆ. ಒಟ್ಟಾರೆಯಾಗಿ ನೋಡೋದಾದ್ರೆ ರೈತ ಈ ದೇಶದ ಬೆನ್ನೆಲುಬು ಅಂತಾರೆ. ಪ್ರಕೃತಿಯ ವೈಪರೀತ್ಯದಿಂದಾಗಿ ರೈತ ಬಸವಳಿದಿದ್ದಾನೆ. ನೀರಿನ ಅಭಾವ ಕಾಣದೇ ಇರೋ ಪ್ರದೇಶ ಅಂದರೆ ಮಲೆನಾಡು. ಇಂತಹ ಪ್ರದೇಶದಲ್ಲೇ ನೀರಿನ ಅಭಾವ ಕಾಡುತ್ತಿದೆ. ರೈತ ತನ್ನ ಬೆಳೆಯ ರಕ್ಷಣೆಗಾಗಿ ಸಾಲ ಸೂಲ ಮಾಡಿ ವೆಚ್ಚವನ್ನು ಭರಿಸ್ತಾ ಇದ್ದಾನೆ. ನೀರಿನ ಅಭಾವದಿಂದಾಗಿ ಅಡಿಕೆ ಗಿಡಗಳು ದಿನದಿಂದ ದಿನಕ್ಕೆ ಒಣಗುತ್ತಿವೆ.
ಇದು ಯಾವ ರೀತಿ ಮುಂದುವರಿಯುತ್ತೋ ಕಾದು ನೋಡಬೇಕಾಗಿದೆ. ಟ್ಯಾಂಕರ್ಗಳು ಇಲ್ಲಿಂದ ಇಲ್ಲಿ ಸಿಗಲಿಲ್ಲ. ಇದಕ್ಕೆ ಚಿತ್ರದುರ್ಗ, ರಾಂಪುರ ಮತ್ತೆ ಈ ಕಡೆ ಶಿವಮೊಗ್ಗ ಎಲ್ಲೆಲ್ಲಿ ಟ್ಯಾಂಕರ್ಗಳು ಎಕ್ಸೆಸ್ ಇದ್ದಾವೆ ಅವ್ರ ಹತ್ರ ಮತ್ತೆ ಹೊಸ ಟ್ಯಾಂಕರ್ ತರ್ತಿದ್ದಾರೆ. ಮತ್ತೆ ಇವೆಲ್ಲ ಕೆಲವು ಆಯಿಲ್ ಟ್ಯಾಂಕರ್ಸ್ ಇದಾವೆ, ಪಾಮ್ ಆಯಿಲು, ರಿಫೈಂಡ್ ಆಯಿಲ್ ಇವೆಲ್ಲ ಸಪ್ಲೈ ಮಾಡೋ ಟ್ಯಾಂಕರ್. ಅವಕ್ಕೆ ತಿಂಗಳಿಗೆ 1.5 ಲಕ್ಷ ಬಾಡಿಗೆ ಅವನ್ನೆಲ್ಲ ಕೊಟ್ಟು ತರ್ತಿದ್ದಾರೆ. ಅಷ್ಟು ಖರ್ಚು ಮಾಡ್ತಿದ್ದಾರೆ. ಮತ್ತೆ 10 ವರ್ಷದಿಂದ ಕಷ್ಟಪಟ್ಟಿರೋ ತೋಟ, 20 ವರ್ಷದಿಂದ ಕಷ್ಟಪಟ್ಟಿರೋ ತೋಟ ಎಲ್ಲ ಹಾಳಾಗ್ಬಿಟ್ರೆ ಒಂದು ವರ್ಷದ ಬೆಳೆ ಹೋಗ್ಲಿ ಅಂತ ಹೇಳಿ ಖರ್ಚು ಮಾಡ್ತಿದ್ದಾರೆ. ಅದು ಭಾರಿ ವಿಪರೀತ. ರಾತ್ರಿ ಆಗಲಿ ನಿದ್ದೆ ಇರ್ತಿಲ್ಲ ರೈತರಿಗೆ. ಇನ್ನು ಜನಪ್ರತಿನಿಧಿಗಳು ಬರೋಕೆ ಪಾಪ ಅವ್ರು ಎಲ್ಲಿಂದ ತರ್ತಾರೆ ನೀರ್ನ? ವಾಟರ್ ಮ್ಯಾನೇಜ್ಮೆಂಟ್ ಇರೋಕೆ ಈಗ ನಮ್ದು ಏನೋ ಒಂದು ಕೆರೆ ಐತೆ, ಬಸ್ಸಿ ನೀರು ಬರ್ತೈತೆ. ಅದೇ ಕೆರೆಗಿರೋ ನೀರು ಪೂರ್ತಿ ಖಾಲಿ ಮಾಡಕ್ಕೆ ಊರವ್ರು ಬಿಡ್ತಾರೆ. ನಮ್ ನೀರಾಗಲ್ಲ ಅಂತಾರೆ. ಫಸ್ಟ್ ಆಫ್ ಆಲ್ ಏನಂದ್ರೆ ಏತ ನೀರಾವರಿ ಆಗ್ಬೇಕು. ಏತ ನೀರಾವರಿ ಆದ್ರೇನೆ ಇದಕ್ಕೆಲ್ಲ ಪರಿಹಾರ ಸಿಗೋದು. ಇಷ್ಟು ವರ್ಷ ನೀವು ಗ್ರಾಮಸ್ಥರು ಕೇಳಲಿಲ್ವಾ? ಇಷ್ಟು ವರ್ಷ ಈ ತರ ಭೂಗರ್ಭ ಜಲ ಕುಸಿತ ಆಗಿಲ್ಲ, ಈಗ ಕುಸಿತ ಆಗಿತ್ತು.